ಆಗೋದು ಕಷ್ಟ. ನಾವು ಇಂಡೈರೆಕ್ಟ್ ಆಗಿ ಬೇರೆ ಬೇರೆ ವಿಷಯಗಳು ಹೀಗಿರ್ಬೋದು ಅಂತ ಕನೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿರೋ ಪಾತ್ರ ಬಿಳಿ ಸಾಸಿವೆ ಮತ್ತು ಕರಿ ಸಾಸಿವೆ ಅಂತ ಇದ್ದಾರೆ. ಅದರಲ್ಲಿ ಕರಿ ಸಾಸಿವೆ ಮನೆಯ ಯಜಮಾನಿ ಏನಿದ್ದಾರೆ, ಇವತ್ತು ನಾವೆಲ್ಲ ಮೊಬೈಲ್ ಫೋನ್ಸ್ಗಳೆಲ್ಲ ನೋಡ್ತಾ ಇದ್ದೀವಿ ಸೆಟ್ ಡಿಸೈನ್ ಹೆಂಗಿದೆ ಅಂತ. ಮೊಬೈಲ್ ಫೋನ್ಸ್ ಯೂಸ್ ಮಾಡ್ತಾ ಮಾಡ್ತಾ ನಮ್ಮ ಪಕ್ಕದಲ್ಲಿ ಯಾರಿದ್ದಾರೆ, ನಮ್ಮ ಅಪ್ಪ ಅಮ್ಮ ಪಕ್ಕದಲ್ಲಿ ಕೂತಿದ್ರು ನಾವು ಅವ್ರಿಗೆ ಟೈಮ್ ಕೊಡಲ್ಲ. ಸೊ ನಾವು ಹೊರಗಡೆ ಹೋದಾಗಲೂ ನಾವು ಮೊಬೈಲ್ ಇಟ್ಕೊಂಡಿರ್ತೀವಿ, ಯೂಸ್ ಮಾಡ್ತಿರ್ತೀವಿ, ಫೋನ್ ಬಂದಂಥ ಮೆಸೇಜನ್ನು ಮಾಡ್ತಿರ್ತೀವಿ, ಮನೆಗೆ ಬಂದಾಗಲೂ ಕೂಡ ನಾವು ಅದೇ ಮಾಡ್ತಿರ್ತೀವಿ. ಆದರೆ ಆ್ಯಸ್ ಅ ಪೇರೆಂಟ್ಸ್ ಆಗಿ ಅವರು ನಮ್ಮ ಹತ್ರ ಮಾತಾಡೋಕ್ಕೆ ಚಡ್ಪಡಿಸ್ತಿರ್ತಾರೆ. ಇಲ್ಲಿ ಶ್ರೀಮತಿ ಅವಳು ಏನು ಮನೆ ಹೊಡೆದಿ ಕರಿ ಸಾಸಿವೆ ಏನಿದ್ದಾಳೆ, ಅವಳಿಗೆ ಮಾತಾಡೋಕ್ಕೆ ಇಷ್ಟ, ಮನಸ್ಸಲ್ಲಿರೋ ಭಾವನೆಗಳನ್ನ ಹಂಚ್ಕೊಳ್ಳೋಕೆ ಇಷ್ಟ, ಯಾರಾದರೂ ಮಾತಾಡಿಸ್ರಿ ನನ್ನನ್ನು ಅನ್ನೋದು ಇಷ್ಟ. ಆದರೆ ಅವಳು ಮಾತಾಡ್ಸೋಕ್ಕೆ ಯಾರು ಇರೋದು, ಅವಳು ಪಾಡಿಗೆ ಅವಳು ಮಾತಾಡ್ತಿರ್ತಾಳೆ. ಯಾರಾದರೂ ಬಂದಾಗ ಅವಳು ಎಕ್ಸ್ಪೆಕ್ಟ್ ಮಾಡ್ತಾಳೆ, ನನ್ನೊಂದು ಕತೆ ಹೇಳಿ ನಾನು ಮಾತಾಡಬೇಕು, ನನ್ನ ಮನಸ್ಸಲ್ಲಿರೋದನ್ನ ನಾನು ಶೇರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅಂದರೆ ಇಂಡಿವಿಜುವಲ್ ಐಡೆಂಟಿಟಿ ಇಲ್ಲ, ಯಾರು ಅವಳಿಗೆ ಟೈಮ್ ಕೊಡಲ್ಲ, ಒಬ್ರಿಗೊಬ್ರಿಗೆ ಟೈಮ್ ಕೊಡಲ್ಲ. ಹೀಗೆ ಕರಿ ಸಾಸಿವೆ ಈ ಥರ ಸ್ಟೋರಿ ಆದರೆ ಪ್ರತಿಯೊಂದು ಕ್ಯಾರೆಕ್ಟರಲ್ಲೂ, ನಾಟಕದ ಪ್ರತಿಯೊಂದು ಕ್ಯಾರೆಕ್ಟರು ಅವರದ್ದೇ ಆದ ಒಂದು ಇಂಡಿವಿಜುವಲ್ ಐಡೆಂಟಿಟಿನ ಮಾಡ್ಕೊಂಡಿದ್ದಾರೆ. ಇನ್ನೊಬ್ಬ ಪೇಪರ್ ಓದೋದು, ಆದರೆ ಆ ಪೇಪರಲ್ಲಿ ಏನೂ ಇಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ನಾವು ಜಾಸ್ತಿ ಪೇಪರ್ ನ್ಯೂಸ್ಗಿಂತ ಅಡ್ವರ್ಟೈಸ್ಮೆಂಟ್ಸ್ ಜಾಸ್ತಿ ನೋಡ್ತೀವಿ. ಅವ್ನು ಅಡ್ವರ್ಟೈಸ್ಮೆಂಟ್ಸ್ ಓದ್ತಿದ್ದಾನ, ಅಥವಾ ಖಾಲಿ ಪೇಪರ್ ಓದ್ತಿದ್ದಾನ, ಅಥವಾ ಅವ್ನು ಖಾಲಿತನ ಕಾಣಿಸ್ತಾ ಇದೆಯಾ, ಅಥವಾ ಅವ್ನು ಮೆಷಿನ್ ಆಗ್ಬಿಟ್ಟಿದ್ದಾನ, ಅದೊಂದು ದೊಡ್ಡ ಪ್ರಶ್ನೆ. ಹೀಗೆ ಪ್ರತಿಯೊಂದು ಇಲ್ಲ 5-6 ಪಾತ್ರಗಳಿದೆ, 5-6 ಪಾತ್ರಕ್ಕೂ ಒಂದೊಂದು ಅದರದ್ದೇ ಆದ ಒಂದು ಐಡೆಂಟಿಟಿ ಇದೆ. ಆಮೇಲೆ ಐಡೆಂಟಿಟಿ ಏನು, ಹೇಗೆ